ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಶ್ಮಿಸ್ ರೆಸಿಪೀಸ್ ಆ್ಯಂಡ್ ಕೂರ್ಗ್ ಲೈಫ್ ಸ್ಟೈಲ್. ಓಕೆ, ಇವತ್ತಿನ ವೀಡಿಯೋ ಬಂದು ಡೈಲಿ ವ್ಲಾಗ್ ಅಲ್ಲ, ಇವತ್ತೊಂದು ಸ್ಪೆಷಲ್ ವೀಡಿಯೋ ಆಗ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಇವತ್ತು June 4th ನನ್ನ ಎಂಗೇಜ್ಮೆಂಟ್ ಆಗಿ 5 years ಆಯಿತು. ಸೊ ನಾನು ಆ ಮೆಮೊರೀಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೆಲವೊಂದು ಫೋಟೋಸ್ ಇದೆ, ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫೋಟೋಸ್ನ ಹಾಕ್ತೀನಿ. ವೀಡಿಯೋಸ್ ಎಲ್ಲ ಇಲ್ಲ. ಓಕೆ, ವೀಡಿಯೋಸ್ ಇತ್ತು ನನ್ನ ಹತ್ರ, ಬಟ್ ಅದು ಡಿಲೀಟ್ ಆಗೋಗಿದೆ. ಅಂದರೆ ಬೇರೆ ಫೋನಲ್ಲಿತ್ತು, ಆ ಫೋನ್ ಹಾಳಾದಾಗ ವೀಡಿಯೋಸ್ ಎಲ್ಲ ಡಿಲೀಟ್ ಆಗೋಗಿದೆ. ಆ ಫೋಟೋಸ್ ಕೆಲವೊಂದಿದೆ, ಅದನ್ನ ನಾನು ಶೇರ್ ಮಾಡ್ತೀನಿ. ಅಂದರೆ ನಾವು ವೀಡಿಯೋಗ್ರಾಫರ್ ಅಥವಾ ಫೋಟೋಗ್ರಾಫರ್ ಯಾರನ್ನೂ ಕರೆಸಿರಲಿಲ್ಲ, ಜಸ್ಟ್ ನಾವು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿದಷ್ಟು ಫೋಟೋಸ್ ನನ್ನ ಹತ್ರ ಇದೆ. ಸೊ ಅದನ್ನ ಶೇರ್ ಮಾಡ್ಕೊಳ್ತೀನಿ. ಓಕೆ, ನಾನು ಹೇಳ್ದಂಗೆ June 4th 2017ಗೆ ನಂದು ಎಂಗೇಜ್ಮೆಂಟ್ ಆಗಿದ್ದು. ಎಂಗೇಜ್ಮೆಂಟ್ ಆಗಿದ್ದು ಬಂದು ಮಡಿಕೇರಿಯಲ್ಲಿ ಎಲ್ಲರಿಗೂ ಗೊತ್ತಿರೋಂಗೆ ಒಂದು ಫೇಮಸ್ ಟೆಂಪಲ್ ಇದೆ, ಓಂಕಾರೇಶ್ವರ ಟೆಂಪಲ್ ಅಂತ ಹೇಳಿ. ಆ ಟೆಂಪಲಲ್ಲಿ ಫಸ್ಟ್ ಹೋಗಿ ಪೂಜೆ ಎಲ್ಲ ಮಾಡಿಸಿ, ಅಲ್ಲಿ ನಾವೇನು ಲಗ್ನ ಪತ್ರಿಕೆ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಅಲ್ಲೇ ಬರೆಸಿ, ಆಮೇಲೆ ಲೈಕ್ ಫಂಕ್ಷನ್ ಮಾಡಿದ್ದು ಒಂದು ಹಾಲಲ್ಲಿ. ಓಕೆ, ನನ್ನ ಎಂಗೇಜ್ಮೆಂಟ್ ಆಗಿದ್ದು ಹಾಲ್ ನೇಮ್ ಬಂದು ದ ಫೋರ್ಟ್ ಮರ್ಕರ ಅಂತೇಳಿ ಮಡಿಕೇರಿಯಲ್ಲಿರೋದು. ಓಕೆ, ಫಂಕ್ಷನ್ದು ಕೆಲವೊಂದು ಫೋಟೋಸ್ ನನ್ನ ಹತ್ರ ಇದೆ, ನಾನು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೋಗಿ ನೋಡ್ಕೊಂಡು ಬನ್ನಿ. ಇವಾಗ ಹೋಗಿ ನೀವು ಆ ಫೋಟೋಸ್ನೆಲ್ಲ ನೋಡ್ಕೊಂಡು ಬಂದ್ರಲ್ಲ, ಎಲ್ಲರೂ ಕೂಡ ಫೋಟೋಸ್ನೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ. ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ, ಯಾಕಂದರೆ ಅದು ನಾನು ಮೊಬೈಲಲ್ಲಿ ತೆಗೆದಿದ್ದಂಥ ಫೋಟೋಸ್ ಅದು. ಅದರಿಂದ
ಸ್ವಲ್ಪ ಸೌಂಡಲ್ಲಿ ಡಿಸ್ಟರ್ಬೆನ್ಸ್ ಇರ್ಬೋದು, ಅಂದರೆ ಹೊರಗಡೆ ವೀಡಿಯೋ ಮಾಡ್ತಾಯಿದ್ದೀನಿ ಗಾಳಿಯಿಂದ. ಒಳಗಡೆ ಹೋದರೆ ಲೈಟ್ ಪ್ರಾಬ್ಲಮ್, ಹೊರಗಡೆ ಬಂದರೆ ಗಾಳಿ ಪ್ರಾಬ್ಲಮ್. ಏನಂದರೆ ಒಳಗಡೆ ಅಷ್ಟು ಬೆಳಕಿಲ್ಲ, ಸೊ ತುಂಬಾ ಗಾಳಿ ಇದೆ. ಓಕೆ, ಇವಾಗ ನಾನು ಸ್ವಲ್ಪ ಈಚೆ ಬಂದೆ, ಅಂದರೆ ಮಾಮೂಲಿ ನಾನು ವೀಡಿಯೋ ಮಾಡೋ ಪ್ಲೇಸಿಗೆ ಬಂದೆ. ಇವಾಗ ಅಷ್ಟು ಗಾಳಿ ಸೌಂಡ್ ಇಲ್ಲ. ಎಲ್ಲರ ಲೈಫಲ್ಲಿ ಕೂಡ ಈ ಮದುವೆ ಎಂಗೇಜ್ಮೆಂಟ್ ಅಂತೆಲ್ಲ ಹೇಳೋದು ಮೋಸ್ಟ್ ಮೆಮೊರೇಬಲ್ ಇವೆಂಟ್ ಅಂತಲೇ ಹೇಳ್ಬೋದು. ಅದೊಂದು ದೊಡ್ಡ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಮತ್ತೆ ಮತ್ತೆ ಸಿಗಲ್ಲ, ಅದು ಒಂದೇ ಸಲ ಲೈಫಲ್ಲಿ ಒಂದೇ ಸಲ ಸಿಗೋವಂಥ ಒಂದು ಇವೆಂಟ್ ಅದು. ನಾನು ಮುಂದೊಂದು ದಿನ ನಮ್ಮ ಮ್ಯಾರೇಜ್ ಸ್ಟೋರಿ ಅಥವಾ ಇದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅದ್ರ ಬಗ್ಗೆ ನಾನು ಖಂಡಿತ ಇನ್ನೊಂದು ಸಲ ಡಿಟೇಲ್ ವೀಡಿಯೋ ಮಾಡ್ತೀನಿ. ಸೊ ಇವತ್ತು ಜಸ್ಟ್ ನಾನು ಎಂಗೇಜ್ಮೆಂಟ್ ಫೋಟೋಸ್ನ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವೆಲ್ಲರೂ ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಂಜಾಯ್ ಮಾಡಿದರೆ ಮರೀದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ಕೊಳ್ಳಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತು ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ.